ಯಾರ ಫೋನ್ಗೆ? ಅಜ್ಜಿ ಫೋನ್ಗೆ. ಹೌದು, ಆಣಕಲ್ಲು ಏನಮ್ಮ ಸರಿಯಾಗಿ ಬಿದ್ದಾವು. ನಲ್ಲಿ ಆನ್ ಮಾಡ್ಬಿಟ್ಟು ಕುಡಿದು ಹಂಗೆ ಹೋಗಿದ. ಅದಕ್ಕೆ ಬಕೆಟಲ್ಲಿ ತುಂಬಿಡೋದೇ ಬೆಸ್ಟು. ಯಾವಾಗಾರ ಕುಡ್ಕೊತಾವ ಬಂದು. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಅವರಿಂದ ಸೆಕೆಂಡ್ ಡೇ ಆಗಿರುತ್ತೆ. ಸೊ ತುಂಬ ದಿನ ಇದ್ದೆ, ಬಟ್ ನಾನು ವಿಡಿಯೋ ಮಾಡೋಕ್ಕೆ ನೆನಪೇ ಆಗ್ತಿರ್ಲಿಲ್ಲ. ಸೊ ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗೋದು ಅಥವಾ ಏನೋ ಮಾತುಕತೆ ಆ ಥರದ್ರಲ್ಲೇ ಹೋಗ್ಬಿಡೋದು, ಟೈಮ್ ಪಾಸ್ ಆಗಿಬಿಡೋದು. ವಿಡಿಯೋ ರೆಕಾರ್ಡಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರು ಅದು ಎಂಡ್ ಆಗ್ತಿರ್ಲಿಲ್ಲ. ಸುಮ್ಮನೆ 5 to 6 ಮಿನಿಟ್ಸ್ ಎಲ್ಲ ಇರ್ತಿತ್ತು. ಸೊ ಅವಾಯ್ಡ್ ಮಾಡಿ ಫುಲ್ ಕಂಪ್ಲೀಟ್ ವಿಡಿಯೋ ಇದರಲ್ಲಿದೆ, ಹೋಗಿ ನೋಡ್ಕೊಬನ್ನಿ. ಈ ಕಡೆ ಈ ಕಡೆ ಕಸದ ಕಡೆ. ಹಾಂ ಯಾವುದು ದಾಸವಾಳದ್ದು? ನೀನು ಗುಡ್ಸಲ್ಲ ಬಾ, ಬರೀ ಡ್ರಾಮಾ ಆಡ್ತೀಯ. ಸಾಕಾಗುತ್ತಾ ಕೋತಿಗಷ್ಟು? ಹಾಂ, ಎಲ್ಲ ಉಳಿಸ್ ಮಾಡೋಗುತ್ತೆ. ಹೆಚ್ಚಿಗೆ ಇದ್ರೆ ಒಳಗೆ ಹಾಕೊಂಡು ತಲೆ ಹಾಕೊಂಡು ಮುಗಿಸ್ತೇವೆ. ಚೆನ್ನಾಗಾಯ್ತದೆ, ಆಗ್ತದೆ. ನೀರು ದೊಡ್ಡ ಬಿಡಲ್ಲ. ತಿರ್ಕೊಂಡು ಕುಡಿತಾವಲ್ಲಮ್ಮ. ತಿರ್ಗಾಕೊಂಡು ಮೇಲೆ ಒಂದಿನ ಎಲ್ಲ ನೀರೆಲ್ಲ ಹೊಂಟೋಗಿದ್ದು. ಇವತ್ತು ಹೊರಗಿದ್ದೀವಿ. ಒಂದ್ಸರಿ ನೋಡಿದ್ರು ಒಂದು ಸ್ವಲ್ಪ ನೀರಿಲ್ಲ, ಬಂದು ನೋಡಿದ್ರು ಹೋಯ್ತದೆ. ನಲ್ಲಿ ಆನ್ ಮಾಡ್ಬಿಟ್ಟು ಕುಡಿದು ಹಂಗೆ ಹೋಗಿದ. ಅದಕ್ಕೆ ಬಕೆಟಲ್ಲಿ ತುಂಬಿಡೋದೇ ಬೆಸ್ಟು. ಯಾವಾಗಾರ ಕುಡ್ಕೊತಾವ ಬಂದು. ಒಂದು ಬಕೆಟ್. ಅದೇನೋ ಬಿಸಾಕ್ದೆ. ಎತ್ತ ಬಿಸಾಕ್ಬಿಟ್ಟೆ ಹೊರಕೆ ನೋಡಿ, ಅಲ್ಲಿ ಬಿಸಾಕಿದ್ಲು. ನಾ ಎತ್ಕೊಳ್ಳಲ್ಲ. ನಡಿ, ಏನು ತಣ್ಣಗದಿ, ಏನು ಸುಡಲ್ಲ. ಬಾ ನಡಿ, ಅದೇ ನಡಿಬೇಕು. ಬಾ, ನಾನು ಹಿಂದೆ ಬಾ. ಬಾ, ಎತ್ಕೊಂಬ ಬಕೆಟ್. ಎತ್ಕೊಬ ಬಕೆಟ್ ಎತ್ಕೊಂಬ. ಬಾಯಿ ಇಲ್ಲಿ, ಬಾಯ್ಲಿ ಕೈ ಇಲ್ಲಿ ನೋಡೋಣ. ಬಾಕೋ ಬಾ, ಎಳೆದು ಹೋಗೋಣ ಬಾ. ಎಲ್ಲಿದೀಯಾ? ಕಟ್ತಲ್ಲ ಮನೆ, ಅಲ್ಲೇ ಇಟ್ಟಿದ್ದೀವಿ ಅಲ್ಲ, ಬಿಡು. ಬೆಡ್ಡಲ್ಲಿ ಮನೆ ಕಟ್ತಾರೆ ಯಾರ? ಹಾಂ, ಚರಿಗೆ ಊರಿಗೆ ಹೋದ ತಕ್ಷಣ ಅಥವಾ ಅಜ್ಜ ಅಜ್ಜಿ ನೋಡಿದ ತಕ್ಷಣ ಸ್ವಲ್ಪ ಯಾವ ಥರ ಹೇಳ್ತಾರೆ, ಮಕ್ಕಳಿಗೆಲ್ಲ ಹೇಳ್ತಾರಲ್ಲ, ಲೈಕ್ ಸೊ ಏನೋ ಫ್ರೀಡಮ್ ಥರ ಬಂದುಬಿಡುತ್ತೆ ಅಂತಾರಲ್ಲ, ಗೊತ್ತಿಲ್ಲ ನಂಗೆ ಅದು ವರ್ಡ್, ಎಕ್ಸಾಕ್ಟ್ ವರ್ಡ್ ಏನು ಹೇಳಬೇಕು ಅಂತ. ಸೊ ಆ ಥರ ಅವಾಗೆಲ್ಲ ಜಂಕ್ ಫುಡ್ ಎಲ್ಲ ಕೇಳ್ತಾರೆ. ಸೊ ಆವಾಗ ಮ್ಯಾಗಿ ಕೇಳಿದ್ಲು. ಸೊ ಮ್ಯಾಗಿ ಎಷ್ಟೇ ಹಠ ಮಾಡಿದ್ರು ಬೇಡ ಬೇಡ ಅಂದ್ರೂ ತಿನ್ನಬೇಕು ಅಂತಂದು ತರಿಸ್ಕೊಂಡು ತಿಂದಳು. ನಾನು ಕೊಟ್ಟೇ ಇಲ್ಲ ಇದನ್ನು. ಆಲ್ಮೋಸ್ಟ್ ಇಷ್ಟು ಅವಳು ಹುಟ್ಟಿದಾಗಿಂದರೆ ಸೆಕೆಂಡ್ ಟೈಮ್ ಏನೋ ತಿಂದಿರ್ಬೋದು ಅಷ್ಟೇ ಮ್ಯಾಗಿನ. ಈ ಥರದ್ದು ನಾನು ಗೋಧಿಲೇ ಶಾವಿಗೆ ಬರುತ್ತಲ್ಲ, ಸೊ ಅದರಲ್ಲಿ ಮಾಡಿಕೊಡ್ತೀನಿ. ಸೊ ಅದನ್ನು ಅಂತ ಮ್ಯಾಗಿ ಕೊಟ್ಟಿರೋದು ಅವಳಿಗೆ ಇಷ್ಟು ದಿನ. ಡೋಂಟ್ ಈಟ್ ಮ್ಯಾಗಿ. ನೀನು ಕೈಲೇ ತಿನ್ನಬೇಕು, ನೀನು ಕೈಲೇ ತಿನ್ನು. ಪಾಪುನು ಕೈಲೇ ತಿಂತಾ ಇದ್ದೆ ತಾನೆ? ಇಬ್ಬರು ಕೈಲೇ ತಿನ್ನಬೇಕು. ಗುಡ್ ಗರ್ಲ್. ಅದನ್ನೇನು ಮಾಡ್ತೀಯಾ? ಏಯ್, ಏಯ್
ಬಡ್ದಾಕ್ಬಿಡ್ತೀನಿ ನಾನು ಹಂಗೆ ಹಾಕಿದ್ರೆ. ಕುಡಿತಿದ್ರೆ ಕುಡಿಯಿಲ್ಲ ಅಂದರೆ ಎತ್ತಿಕ್ಕೋಗು ತಾತನ ತೋರ್ಸಲ್ಲಿ. ಹೆಂಗ್ ಬೈತು ಬಿಡು, ಮಾಡಲ್ಲ ಬಿಡು, ನಾನೇನೋ ನೋಡ್ತಾ ಇದ್ದೀನಿ. ಹಾಂ ಹಣ್ಣಾಗಿ ಕೊಯ್ದ್ವಲ್ಲ, ತಿಂದ್ವಿ. ಹಾಂ ಸಖತ್ತಾಗಿತ್ತು ನೆನ್ನೆ. ಅದು ಸಂತೋಷ ಎಂದು ನಿಮ್ದು ಅರ್ಧ ಅರ್ಧ ಮಾಡಿದ್ದಲ್ವಾ? ಹ್ಞೂ ನೀವು ಕೊಯ್ದ್ರಾ? ಇಲ್ಲ, ಇದು ಎಣ್ಣೆ ಆಗಿಲ್ಲ. ಇದು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡು, ನಾನು ಅದು ಬಂದು ಚಿಪ್ಸ್ ಮಾಡ್ತೀನಿ. ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾರೆ. ನಿಮ್ಮ ಒಂದು ಕೆಲಸ ನೋಡಲ್ಲಿ. ಬಿಸಾಕ ಫೋನ. ಏನಪ್ಪ ಬಿಸಾಕ ಫೋನ. ಯಾಕಪ್ಪ? ಅಮ್ಮನ ನಿಂದಲ್ಲ. ಅಮ್ಮಂದ ಸರಿ ಬಂಗಾರ, ನನ್ನ ಅವ್ವ ನೀನು ಲವ್ ಯು. ಐಸಿಮೆಲ್ಲ ತಿನ್ಕೊಂಡ ಇಂಟರ್ನೆಟ್ ಹಾಕಪ್ಪ ಮರೀತಿ. ಪಪ್ಪ ಇಂಟರ್ನೆಟ್ ಹಾಕು. ಹಾಕ್ತೀನಪ್ಪ, ಹಾಕ್ತೀನಿ. ಯಾರ ಫೋನ್ಗೆ? ಅಜ್ಜಿ ಫೋನ್ಗೆ. ಎಷ್ಟು ಹಾಕ್ಬೇಕು? ಮೂರಾಕು. ಮೂರು ಹಾಕ್ಬೇಕಾ? ಸರಿಯಪ್ಪ, ಆಯ್ತು. ಜಾತ್ರೆಗೆ ಪಪ್ಪ ಜಾತ್ರೆಗೆ ಕಟ್ ಮಾಡ್ದ. ಇನ್ನೊಂದ್ಸರ್ತಿ ಮಾಡ. ಅಪ್ಪ ಜಾತ್ರೆಗೆ ಎಷ್ಟೊತ್ತಿಗೆ ಬರ್ತೀಯಾ? ಅಜ್ಜಿನ ಕಾಲಲ್ಲಿ ಕರ್ಕೊಂಡೋಗಿ ಮಾಡಿ. ಎಲ್ಲೈತಿ ನಿಮ್ಮ ಅಪ್ಪನ ಫೋಟೋ? ಮಾಡು. ಯಾರಿದು? ಪಪ್ಪ ವಿಡಿಯೋ ಕಾಲ್ ಮಾಡ್ತಾ ತೆಗಿ ಮಗಳೇ. ಅವಾಗ್ಲಿ ಏನಂದೆ? ಇಂಟರ್ನೆಟ್ಟು ಇದು ಅಲ್ಲ, ಜಾತ್ರೆಗೆ ಅಜ್ಜಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ಲಾ ಪಪ್ಪ ಅಂತ ಕೇಳು. ಅಪ್ಪ ಏನ್ರಲ್ಲಿ ಹೋಗ್ತೀಯಾ? ಗಾಡಿಲಿ. ಆಯ್ ಕಟ್ ಮಾಡಬೇಡ್ವೆ. ತಡಿ, ಹಲೋ ಅನ್ನು. ಪಪ್ಪ ಬೇಗ ಬಾ. ಅಪ್ಪ ಹಾಗೆ ಸಮಯ ನೋಡಿದ್ಯಾ? ತೋರ್ಸ್ಲಾ? ತಡಿ, ಫೋಟೋ ಬರ್ತಿಲ್ಲ ಇದರಲ್ಲಿ ಅಪ್ಪಂದಲ್ಲಿ. ಅಪ್ಪಂದ್ರಲ್ಲಿ ಕೇಳಿ ಯಾಕೆ ಬರ್ತಾ ಇಲ್ಲಪ್ಪ ಅಂತ. ಹಲೋ, ಮಾತಾಡುತ್ತೆ ನೋಡು. ಹೇಳು ಬಂಗಾರಿ, ಏನ್ರಲ್ಲಿ ಹೋಗ್ತಾರೆ? ಅದಕ್ಕೆ ನಿಂಗೆ ಬರ್ತೀಯಾ ಅಂತ ಕೇಳಿದ್ದ ಅಮ್ಮ. ಸುಮ್ಮನೆ ಏನ್ಕೆ ಅವೆಲ್ಲ? ಹಾ, ಓವರ್ ಬಿಸ್ಲಿದೆ. ಕಡೆ ತಿರುಗಿ. ಇದು ಒಳಗಡೆ ಬಿಚ್ಚಿಬಿಡ ನೀನು, ಚೆನ್ನಾಗಿ ಕಾಣ್ತಿಲ್ಲ ಅದು ಯಾಕೋ. ತಲೆ ಬಿಸಾಕ್ತಾ ಇದೆ. ಏನದು? ಗಾಳಿನೂ ಹಂಗೆ ಐತೆ, ಮಳೆನೂ ಹಂಗೆ ಐತೆ. ಆಣೆಕಲ್ಲ? ಹೌದು, ಆಣೆಕಲ್ಲು. ಏನಮ್ಮ ಎಲ್ಲಿ? ಕರೆಕ್ಟ್. ಹಾಂ, ಗಾಳಿಯಮ್ಮ. ಬರಲಿ ಪಾಪ, ಪರವಾಗಿಲ್ಲ ಬನ್ನಿ. ಅವ್ರು ಹೇಳೋದು ಕೇಳಿಸ್ತಾ ಇಲ್ಲ ನನಗೆ. ಬರ್ತಾ ಇದೆ, ಇವಾಗ ಬೀಳ್ತಾ ಇದೆ ಒಳಗಡೆ. ಹಾಂ, ಆಣೆಕಲ್ಲು. ಈಗ ಬಾಯಿಗೆ ಹಾಕ್ಕೊಳ್ಳೋರು ಅವಾಗ. ಮೇಲ್ ಕಾಣಿಸಲ್ಲ ಅದು. ಹೌದಾ? ಬನ್ನಿ ಒಳಗೆ ಬನ್ನಿ.
ಸರಿ ಸರಿಯಾಗಿ ಗೇಟೇ ಹೋಯ್ತಲ್ಲ ನೋಡಿ. ಆಣಿಕಲ್ಲಪ್ಪ ಅಲ್ಲಿ ಚೆನ್ನಾಗಿ ಬೀಳ್ತಾ ಇದಾವೆ. ಮತ್ತೆ ತೆಗಿತಾ ಇದ್ದೀರಾ? ಹಾಂ, ಡೋರ್ ತೆಗಿಕ್ಕೆ ಭಯ ಆಗ್ತೈತೆ. ಇನ್ನೇನಲ್ಲ ನೋಡ್ತೀರಮ್ಮ, ಡೋರ್ ತೆಗಿಯೋಕ್ಕೆ ಭಯ. ಮಳೆ ಅಷ್ಟೊಂದು ಬೀಸ್ತೈತೆ. ಅಲ್ಲಿ ಮೋದಿಗೆಲ್ಲ ಮಂಚದ ಮೇಲೆ ಸರಿಯಾಗಿ ಬಿಟ್ಟಿದ್ದಾವು. ಎತ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ? ಅಲ್ಲಿ ನೋಡ್ಕೊಂಡು ಹಾಂ